ಸ್ಟೋರಿನೇ ಇಲ್ಲ. ಈಗ ಹಾಲಿವುಡ್ ಅಲ್ಲಿ ಫಿಲ್ಮ್ ಮಾಡುವಾಗ ಸೀನ್ ಇದ್ದೇ ಇರ್ತದೆ ತಾನೆ. ಹಿಂದಿಲೂ ಇದೆ, ಹಿಂದಿ ತಮಿಳು ಎಲ್ಲದರಲ್ಲೂ ಅದೇ ಸೀನ್ಗಳನ್ನ ಮಾಡಿದಾರೆ. ಅಟ್ಯಾಚ್ಮೆಂಟ್ ಅಲ್ಲಿ ಆ ಸೀನ್ಗೆ ಬರ್ಬೇಕಾದ್ರೆ ಉದಾಹರಣೆಗೆ ತಗಿಲೇಬೇಕು. ಇನ್ನೊಂದು ಈ ಫಿಲಿಂ ಬಿಟ್ಬಿಟ್ಟು ಸುಮ್ಮನೆ ಮನೇಲಿ ಇದ್ದಿದ್ರು ನಾವು ಬೇಡ ಅಂತ ಇರಲಿಲ್ಲ. ವರ್ಲ್ಡ್ ಅಂದ್ರೆ ವರ್ಲ್ಡ್ ಕ್ಲಾಸ್ಗಿಂತ ವರ್ಲ್ಡ್ ಕ್ಲಾಸ್. ಇವತ್ತು ಅಪ್ಪನ ಮಕ್ಕಳು ಇನ್ನು ಫಾರಿನಲ್ಲಿ ಹೆಂಗಿರ್ತಾರೆ ಅನ್ನೋದನ್ನ ಡೆಲಿಕೇಟೆಡ್ ಮಾಡಿ ತೆಗೆದಿರೋಂಥ ಸಿನಿಮಾ. ಇನ್ನೊಂದು ಈ ಫಿಲಿಂ ಬಿಟ್ಬಿಟ್ಟು ಸುಮ್ಮನೆ ಮನೇಲಿ ಇದ್ದಿದ್ರು ನಾವು ಬೇಡ ಅಂತ ಇರಲಿಲ್ಲ. ಟ್ರೈಲರ್ ನೋಡೋದಕ್ಕೂ ಇದು ನೋಡೋದಕ್ಕೂ ಎಕ್ಸ್ಪೆಕ್ಟೇಷನ್ ಚೇಂಜ್. ಟ್ರೈಲರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ, ಆದ್ರೆ ಫಿಲಿಂ ನೋಡಿ ವರ್ಲ್ಡ್ ಅಂದ್ರೆ ವರ್ಲ್ಡ್ ಕ್ಲಾಸ್ಗಿಂತ ವರ್ಲ್ಡ್ ಕ್ಲಾಸ್. ಓವರ್ ಆಲ್ ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯ್ತಾ ಅಥವಾ ಇಷ್ಟ ಆಗಿಲ್ಲ? ಅದು ಯಾವ ತರ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇರೋದು, ಅದು ಯಾವ ತರ ಹೇಳ್ಬೇಕು ಅಂತಾನೆ ವರ್ಸ್ಟ್ಗಿನ್ನ ವರ್ಸ್ಟ್. ಈ ಸಿನಿಮಾ ನಮ್ಮ ಯಶ್ ಅವ್ರಿಗೆ ತಕ್ಕನದಲ್ಲ ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟು ಈ ಫಿಲಿಮ್ಗೆ ಅವರು ಈ ತರ ಮಾಡಬಾರ್ದಾಯ್ತು. ಸೀರಿಯಸ್ ಆಗಿ ಈ ಫಿಲಿಂ ತಗೊಂಡಿಲ್ಲ ಅಂತ ಇದ್ರೇನೆ ಮೋರ್ ದೆನ್ ಬೆಟರ್ ಅನ್ಕೋತೀನಿ. ಅವರು ರುಕ್ಮಿಣಿ ವಸಂತ ಅವ್ರ ಕ್ಯಾರೆಕ್ಟರ್, ಅವ್ರದೆಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಆದ್ರೆ ಸ್ಟೋರಿನೇ ಇಲ್ಲ. ಸ್ಟೋರಿ ಇವ್ರು ಇದನ್ನ ತಗೊಳ್ಳೇಬಾರ್ದಾಯ್ತು. ಆದ್ರೆ ಯಶ್ ಅವ್ರು ನಮಗೆ ದೇವರಾಣೆಗೂ, ನಾನು ಯಶ್ ಅಭಿಮಾನಿನೇ, ಆದ್ರೆ ಇದು ಯಶ್ ಅವ್ರಿಗೆ ಲಾಯಕ್ ಆದದಲ್ಲ ಇದು. ಥ್ಯಾಂಕ್ ಯು. ಪ್ರಪಂಚ ಇರೋದನ್ನ ಜ್ಞಾನನೇ ಯಶ್ ಅವ್ರು ತೆಗೆದಿದ್ದಾರೆ. ಇವತ್ತು ನಮ್ಮ ಪಿಕ್ಚರ್ ಅಂತಾನೆ ನೀವು ಈಗ ಅಶ್ಲೀಲ ಅಂತ ಬೆಳಗ್ಗೆಂದು ಅದೇ ಕಾಮೆಂಟ್ ಮಾಡ್ತಾ ಇರ. ಈಗ ಸೀನ್ ತಕ್ಕವಾಗೆ ಅಶ್ಲೀಲತೆ ಇರಲೇಬೇಕು ತಾನೆ. ಈಗ ಅದೇ ಇಂಗ್ಲೀಷಲ್ಲಿ ನಾವು ಅದೇ ಮೂಮೆಂಟ್ನ ತೆಗಿಬೇಕು ಅಂತಾನೆ ಅಶ್ಲೀಲವಾಗಿ ಬಳಸಿರೋದು. ಹಿಂದಿ ಪಿಕ್ಚರ್ ಇತ್ತೀಚೆಗೆ ಕಾಕ್ಟೇಲ್ ಅನ್ನೋದು 2 ವಾರ ಒಂದು ತಿಂಗಳ ಹಿಂದೆ ಬಂದಿತ್ತು. ಅದರಲ್ಲಿ ಎಲ್ಲ ಸೆಕ್ಸ್ ಇತ್ತಲ್ಲ, ಯಾಕೆ ಅದ್ರ ಬಗ್ಗೆ ಅಶ್ಲೀಲ ಮಾಡಲಿಲ್ಲ ಜನ? ನಮ್ಮ ಕರ್ನಾಟಕದ ಒಬ್ಬ ಡೈರೆಕ್ಟ್ರು ಮಾಡಿ ಒಬ್ಬರು ನಮ್ಮ ಪ್ರೊಡ್ಯೂಸರ್ ಮಾಡಿರೋದಕ್ಕೆ ಇಷ್ಟು ಅಶ್ಲೀಲ ಅಂತ ಹೇಳ್ತಾರಲ್ಲ, ಆ ಸೀನ್ ತಕ್ಕುವಾಗ ಅಲ್ಲಿ ಇರಲೇಬೇಕು. ಈಗ ಹಾಲಿವುಡಲ್ಲಿ ಫಿಲ್ಮ್ ಮಾಡುವಾಗ ಸೀನ್ ಇದ್ದೇ ಇರ್ತದೆ ತಾನೆ. ಹಿಂದಿಲೂ ಇದೆ, ಹಿಂದಿ ತಮಿಳು ಎಲ್ಲದರಲ್ಲೂ ಅದೇ ಸೀನ್ಗಳನ್ನ ಮಾಡಿದ್ದಾರೆ. ಅಟ್ಯಾಚ್ಮೆಂಟ್ ಅಲ್ಲಿ ಆ ಸೀನ್ಗೆ ಬರ್ಬೇಕಾದ್ರೆ ಉದಾಹರಣೆಗೆ ತಗಿಲೇಬೇಕು. ಆದ ಕಾರಣ ಈ ಸಿನಿಮಾ ಬಗ್ಗೆ ಏನೋ ಅಶ್ಲೀಲತೆ ಇಲ್ಲ. ಇದು ಒಂದು ಮೂವಿ ಇವತ್ತಿನ ಜನಗಳಿಗೆ ಕೊಟ್ಟಿರೋ ಒಂದು ಮೆಸೇಜು. ಇವತ್ತು ಅಪ್ಪನ ಮಕ್ಕಳು ಇನ್ನು ಫಾರಿನಲ್ಲಿ ಹೆಂಗಿರ್ತಾರೆ ಅನ್ನೋದನ್ನ ಡೆಲಿಕೇಟೆಡ್ ಮಾಡಿ ತೆಗೆದಿರೋಂಥ ಸಿನಿಮಾ. ಅದರಲ್ಲೂ ನಮ್ಮ ಯಶ್ ಅವರು ಅದ್ಭುತವಾಗಿ ಮೂಡಿಸಿ ಅವರೇ ಸಂಭಾಷಣೆ ಬರೆದು ಅವರೇ ಕತೆ ಬರೆದು ಪ್ರೊಡ್ಯೂಸರು ಮಾಡಿದ್ದಾರೆ. ಡೈರೆಕ್ಷನ್ ಮಾತ್ರ ನಮ್ಮ ಗೀತಾ ಮೇಡಮ್ ಅವರಿಂದ ಗೀತಾ ಮೋಹನ್ದಾಸ್ ಅಂತ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಸಿದ್ದಾರೆ. ಅದರಲ್ಲೂ ಅವರು ಹೆಣ್ಮಗಳು ಮಲಯಾಳಿಂದ ಬಂದು ನಮ್ಮ ಕನ್ನಡನ ತೆಗಿಬೇಕು ಅಂತ ಅವ್ರಿಗೇನಾರು ಇತ್ತ ಹೇಳಿ. ಅವರು ಕೊಸೇಷನ್ ಲಿಷನಲ್ಲಿ ಡೈರೆಕ್ಷನಲ್ಲಿ ಬಂದಿರೋರು. ಫಸ್ಟು ಬಾಲನಟಿಯಾಗಿ ಬಂದವರು ಇವತ್ತು ಡೈರೆಕ್ಷನ್ ಕೊರಿಯರ್ಗೆ ಬಂದಿದ್ದಾರೆ. ಅದರಲ್ಲೂ ಒಬ್ಬ ಹೆಣ್ಮಗಳು ತೆಗೆದಿದ್ದಾರೆ ಅಂದರೆ ಅದು ಮುನ್ಸೂಚನೆ ನಮ್ಮ ಕನ್ನಡ ನಾಡಿಗೆ ಒಂದು ಮುನ್ನುಡಿ ಅಂತ ನಮ್ಮ ಅರ್ಥ. 5 ಜನ ನಟಿಯರ ಬಗ್ಗೆ ಮೇಡಮ್, 5 ನಟಿಯರು ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಟಾಲಿವುಡ್ಡಲ್ಲಿ ಏನು ಮಾಡ್ತಾರೆ ಈಗೆಲ್ಲ ಅದೇ ಥರ ನಮ್ಮ ಕನ್ನಡದಲ್ಲಿ ನಮ್ಮನ್ನು ಉಪಯೋಗ ಮಾಡಿಸ್ಕೊಂಡಿದ್ದಾರೆ ಟಾಲಿವುಡ್ನವ್ರನ್ನ. ನಾವು ಕನ್ನಡದಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ಇವತ್ತು ಮೋಹನ್ ದಾಸ್ ಅವರು ಅದು ಒಂದು ಹೆಣ್ಣಾಗಿ ಅವರು ಅಶ್ಲೀಲತೆಗಳು ಮಾಡಿದ್ದಾರೆ ಅಂದರೆ ಅದು ಗ್ರೇಟ್ ಅಲ್ವಾ ನಮಗೆ? ಇದು ಮುಂದಕ್ಕೆ ಬಾಲ್ವೇಷನ್ ಆಗಿ ನಮ್ಮ ಕನ್ನಡದಲ್ಲೂ ನೆಕ್ಸ್ಟ್ ಇದೇ ಥರ ಮೂವಿಗಳು ಬರಲಿ ಅಂತ ನನ್ನ ಬಯಕೆ. ಎಲ್ಲ ಜನ ಟ್ರೈಲರ್ ನೋಡ್ಬಿಟ್ಟು ನೆಗೆಟಿವ್ ಆಗಿ ಎಲ್ಲ ಮಾತಾಡ್ತಾ ಇದ್ರು. ಸೊ ಇವಾಗ ಮೇಡಮ್ ಟ್ರೈಲರ್ ಆಗಿತ್ತು ಸ್ಟಾರ್ಟಿಂಗ್, ಅದನ್ನು ಆಲ್ಟ್ರೇಷನ್ ಮಾಡಿ ಅದಕ್ಕೆ ಗಾಳಿಕೇಶನ್ ಮಾಡಿ ಮತ್ತೆ ಆಲ್ಟ್ರೇಷನ್ಗೆ ಅದಕ್ಕೆ ಗ್ಯಾಪ್ ಮಾಡಿ ಅಳಿಕೇಶನ್ ಮಾಡಿ ಅದನ್ನ ನೋಡಿ ಸಿನಿಮಾ ಬಂದು ನೋಡಿ ಆಮೇಲೆ ಮಾತಾಡಿ. ಅದಿತ್ತು, ಆ ಗಾಸಿಪ್ ಇತ್ತು. ಆ ಗಾಸಿಪ್ ಹೋಗ್ಲಾಗ್ತಾಗಿ ಗೀತಾ ಮೋಹನ್ ದಾಸ್ ಅವರು ಶಾರ್ಟ್ ಲೈಟಲ್ಲಿ ಅದನ್ನು ವೆಕೇಶನ್ ತಗೊಂಡಿದ್ದಾರೆ. ಇದು ಅಶ್ಲೀಲತೆ ಇಲ್ಲ. ಟಾಲಿವುಡ್, ಹಿಂದಿ, ಬಾಲಿವುಡ್ ಅಲ್ಲೂ ಅದೇ ಥರ ಇರೋದು. ಆ ಇದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಎಷ್ಟು ಮಾಡಬೇಕನ್ನೋ ಹುಳಿ ಒಬ್ಬ ಮೈಸೂರು ಹುಡುಗ ಬಂದು ಈ ಥರ ತೆಗಿದಾನೆ ಅಂದರೆ ನಾವು ಮೆಚ್ಚಬೇಕು. ಇದ್ರಲ್ಲಿ ಏನಂತ ಅದೇನು ಇಲ್ಲ, ಒಂದು ಮೆಸೇಜ್ ಇದೆ. ದಯವಿಟ್ಟು ಪಿಕ್ಚರ್ ನೋಡಿ. ಮೇಡಮ್ ಇವತ್ತು ಏನು ಹೇಳ್ತಾ ಇದೀನಲ್ಲ, ಫಾರಿನಲ್ಲಿ ನಾವು ವೆಕೇಶನಲ್ಲಿ ಅವರೊಬ್ಬರೇನೆ ಮಾಡಲ್ಲ. ನಾವು ಕನ್ನಡದಲ್ಲಿ ನಮ್ಮ ಫಾರಿನವ್ರಿಗೆ ಹೋಗಿ ಮಾಡಬೇಕು ಅನ್ನೋದನ್ನ ಭ್ರಮೆಯಿಂದನೇ ಟ್ಯಾಲೆಂಟ್ ಇಟ್ಕೊಂಡೆ ವೆಸ್ಟ್ ಮಾಡಿರೋದು. ಇವತ್ತು ಪ್ರಪಂಚಕ್ಕೆ ಇಂಥ ಆಕ್ಷನು, ಇಂಥ ಮುಡಿಕೇಶನು ಇದು ಮಾಡಿರೋದು ಸೇಮ್ ಇಂಗ್ಲೀಷ್ ಮೂವಿ ಏನಿದೆ ಅದೇ ಥರ ತೆಗೆದಿದ್ದಾರೆ ಮೇಡಮ್. ನೀವು ಇಂಗ್ಲೀಷಲ್ಲಿ ಈಗ ರಿಲೀಸ್ ಆಗಿದೆಯಲ್ಲ ಮೂವಿ, ಅದರಲ್ಲಿ ಅಪ್ಲಿಕೇಶನ್ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ನೀವು ಇದೆಲ್ಲ ಮಿಕ್ಸ್ ಮಾಡಿ. ಜನಕ್ಕೆ ಈ ಮೂವಿ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾನೆ ಆಗಿಲ್ಲ ಅಂತಂದ್ರೆ ಅವ್ರಿಲ್ಲ. ಯಾಕಂದ್ರೆ ಇವತ್ತು ಬಂಡವಾಳ ಹಾಕೋರು ಯಾರು ಇಲ್ಲ. ಇವತ್ತು ಬಂಡವಾಳ ಹಾಕಂತ ಹಳೆ ನಿರ್ಮಾಪುರ ಕೈಲಿ ಹತ್ರ ಹಣ ಇಲ್ಲ. ಇವತ್ತು ಆಂಧ್ರದಿಂದ ಒಬ್ರು ಬಂದು ಇವತ್ತು ಹಣ ಹಾಕಿ ಎಷ್ಟು ಜೊತೆ ಸೇರಿ ಮಾಡಿದ್ದಾರೆ. ಸಿನಿಮಾ ಮಾಡಿರೋದಕ್ಕೆ ಇವತ್ತು ಪ್ರಪಂಚದಲ್ಲಿ ಹಾಕೋರು ಯಾರಿದ್ದಾರೆ ಮೇಡಮ್? ಇಂಗ್ಲೀಷ್ ಸಿನಿಮಾ ಮಾಡೋಂಥ ಬಂಡವಾಳ ಯಾರಿದ್ದಾರೆ?
ಹಣ ಕಂತವ್ರು ಗಂಡ ಹೇಳಿರ್ತಾರೆ ಹೇಳಿ. ಅದರಲ್ಲಿ ನಮ್ಮ ಯಶ್ಬೂಟು ಅದು ವೆಂಕಟ್ರಾಮ್ ಅದು ಆಂಧ್ರದಿಂದ ಬಂದಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಇಲ್ಲ ಕೋಟ್ಯಾಂತರ ರೂಪಾಯಿ ಯಾಕೆ ಆಗ್ತಾ ಇಲ್ಲ? ಆಂಧ್ರದಿಂದ ಬರಬೇಕಾಗಿತ್ತಾ? ಅದನ್ನೇ ನೋಡಿ ದೇಶಾಭಿಮಾನ ಅನ್ನೋದು. ಅವ್ರು ಬಂದು ಇಲ್ಲಿ ಬಂಡವಾಳ ಹೂಡಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ದಯವಿಟ್ಟು ನೋಡಕ್ಕೆ ಹೇಳಿ. ಇದು ನಮ್ಮ ಬಯಕೆ. ಥ್ಯಾಂಕ್ ಯು ಮೇಡಮ್.